ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ನಿಸರ್ಗ ಕ್ರಿಯೇಷನ್ಸಲ್ಲಿ ಮಾಡುವಂಥ ಈ ಆಯುರ್ ಹೆರ್ಬಲ್ ಹೇರ್ ಪ್ಯಾಕನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಬೌಲಲ್ಲಿ ಬಿಸಿನೀರನ್ನು ಕಾಯಿಸ್ಕೊಬೇಕಾಗುತ್ತೆ. ಅಂದರೆ ಬಿಸಿನೀರಲ್ಲಿ ಈ ಪೌಡರ್ನ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡಷ್ಟು ಪ್ರಯೋಜನ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಒಂದು ಬೌಲಲ್ಲಿ ಚೆನ್ನಾಗಿ ನೀರನ್ನು ಕಾಯಿಸ್ಕೊಂಡು ಅದನ್ನು ಬೌಲಲ್ಲಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಆಮೇಲೆ ನಮ್ಮ ಕೂದಲಿಗೆ ಅವಶ್ಯಕತೆ ಇರೋಂಥ ಅಂದರೆ ಲಾಂಗ್ ಹೇರ್ ಇರ್ಬೋದು ಅಥವಾ ಶಾರ್ಟ್ ಹೇರ್ ಇರ್ಬೋದು, ಅದಕ್ಕೆ ತಕ್ಕಂಗೆ ನಾವು ಪೌಡರ್ ತೊಗೊಬೇಕಾಗುತ್ತೆ. ಈ ಪೌಡರ್ ಬಂದು ಯೂಸ್ ಮಾಡಿದ್ಮೇಲೆ ನಾವು ಶಾಂಪು ಹಾಕಬೇಕಾಗಿಲ್ಲ. ಅದಕ್ಕೋಸ್ಕರ ಪೌಡರ್ನ 1-2 ಸ್ಪೂನ್ ಎಕ್ಸಸ್ಸಾಗಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅದರಿಂದ ಪೌಡರ್ನ ತೊಗೊಂಡು ಹಾಕ್ಕೊಳ್ಳಿ. ಮಿನಿಮಮ್ 35 ಗ್ರಾಮ್ಸ್ ಅಂದರೆ ನಾವು ಯೂಸ್ ಮಾಡಲೇಬೇಕು. ಶಾರ್ಟ್ ಹೇರ್ ಇರೋರಿಗೆ 35 to 40 ಗ್ರಾಮ್ ನಾವು ಯೂಸ್ ಮಾಡಿದ್ರೆ ಒಳ್ಳೆ ಶೈನಿಂಗ್ ಇರುತ್ತೆ, ಸಾಫ್ಟಾಗಿರುತ್ತೆ ಕೂದಲು. ಮತ್ತು ಕೂದಲಲ್ಲಿರೋವಂಥ ಇನ್ಫೆಕ್ಷನ್ಸ್ ಎಲ್ಲನೂ ಅಂದರೆ ನಮ್ಮ ಸ್ಕಾಲ್ಪಲ್ಲಿರೋವಂಥ ಇನ್ಫೆಕ್ಷನ್ ಎಲ್ಲನೂ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನೇನು ಮಾಡ್ತೀರಾ ಅಂದರೆ ಫಸ್ಟ್ ಬಿಸಿನೀರಲ್ಲಿ ಈ ಥರ ಎಷ್ಟು ಸ್ಪೂನ್ಸ್ ಬೇಕು ಅದನ್ನು ಮೆಷರ್ ಮಾಡಿ ಹಾಕ್ಕೊಂಡು ನೀರು ತುಂಬ ಬಿಸಿ ಆಗಿರೋದ್ರಿಂದ ಸ್ಪೂನಲ್ಲಿ ಸ್ವಲ್ಪ ಹೊತ್ತು ಕಲಸೋಣ. ಅನಂತರ ಏನು ಮಾಡಬೇಕು, ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಈಗ ಸ್ವಲ್ಪನೂ ಗಂಟಿಲ್ದಂಗೆ ಅದನ್ನು ಕೈಯಲ್ಲಿ ಕಲಿಸ್ಕೊಳ್ಳಿ. ನಿಮಗೆ ಕೈಯಲ್ಲಿ ಕಲಿಸ್ಕೊಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಅದು. ಮತ್ತು ಅದು ಒಂದು ಲೋಳೆ ರಸದ ಥರ ಒಂಥರ ಗಂಜಿ ಪದಕ್ಕೆ ಬರುತ್ತೆ. ಅಂದರೆ ಫಸ್ಟ್ ಹಾಕ್ಬೇಕಾದ್ರೆ ನೀರಿರುತ್ತೆ, ಕಲಿಸ್ತಾ ಅದೇನಾಗುತ್ತೆ ಸ್ವಲ್ಪ ಗಂಜಿ ಪದಕ್ಕೆ ಬರ್ತಾ ಇರುತ್ತೆ. ಇದನ್ನು ಈ ಥರ ಚೆನ್ನಾಗಿ ಕಲಸಿ ಗಂಟು ಇಲ್ದಂಗೆ ಕಲಿಸ್ಬಿಟ್ಟು ಏನು ಮಾಡಬೇಕು, ಉಗುರು ಬೆಚ್ಚಗಾಗುತ್ತಲ್ವ ಆವಾಗ ಇದನ್ನು ನಾವು ತಲೆಗೆ ನೀಟಾಗಿ ತೆಗೆದು ಹಚ್ಕೊಬೇಕು. ಹಚ್ಕೊಂಡು ಒಂದು ಮಿನಿಮಮ್ ನೀವು 30 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. 30 ಮಿನಿಟ್ಸ್ ಚೆನ್ನಾಗಿ ಅಪ್ಲೈ ಮಾಡಿ ಬಿಟ್ಬಿಟ್ಟು ಅನಂತರ ನೀವು ನೀರಲ್ಲಿ ತೊಳ್ಕೊಬೋದು. ಚೆನ್ನಾಗಿ ಸ್ವಲ್ಪ ತೊಳೆದ್ರೆ ಅದು ಹೊಟ್ಟಿಲ್ದಂಗೆ ಹೋಗುತ್ತೆ. ಹೋದ್ಮೇಲೆ ಒಣಗಿದ್ಮೇಲೆ ನಿಮಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ. ಕೂದಲು ಬೆಳವಣಿಗೆಗೂ ತುಂಬ ಒಳ್ಳೆಯದು. ಈ ಪೌಡರ್ ಹಾಕಿದ್ಮೇಲೆ ನೀವು ಯಾವುದೇ ಥರ ಶಾಂಪು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಕೊಳೆ ಹೋಗಿರುತ್ತೆ. ಆ ಥರ ಕೊಳೆ ಹೋಗೋದಕ್ಕೆ ಬೇಕಾಗಿರೋಂಥ ಎಲ್ಲ ಐಟಮ್ಸು ಇದರಲ್ಲಿ ಹಾಕಿದ್ದೀನಿ. ಎಣ್ಣೆ ಜಿಟ್ಟನ್ನು ನೀಟಾಗಿ ಹೋಗುತ್ತೆ. ಕ್ವಾಂಟಿಟಿ ತುಂಬ ಕಮ್ಮಿ ಹಾಕಿದ್ರೆ ಎಣ್ಣೆ ಜಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿನ ಎಕ್ಸಸ್ಸಾಗಿ ಹಾಕ್ಕೊಬೇಕು. ಎಕ್ಸಸ್ಸಾಗಿ ಹಾಕೋದ್ರಿಂದ ಕೂದಲು ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಬರೋದಿಲ್ಲ. ಅಂದರೆ ಅದು ಚೆನ್ನಾಗೇ ಇರುತ್ತೆ. ಹರ್ಬ್ಸೇ ಜಾಸ್ತಿ ಇರೋದ್ರಿಂದ ಯಾವ ಪ್ರಾಬ್ಲಮ್ಮು ಇದಕ್ಕೆ ಬರೋಲ್ಲ.